ಅಪ್ಪ ಎಂದು ಬೆಳಗಿನ ಜಾವಗಾಗಿ ಸ್ತೋತ್ರ ತಂದೆ. ಈ ಸಮಯದಲ್ಲೂ ಮತ್ತೊಂದು ದಿನವನ್ನು ನಮ್ಮ ಒಂದು ಕೊಟ್ಟಿದೆಯಾ, ಅದಕ್ಕಾಗಿ ಸ್ತೋತ್ರ. ಈ ಒಂದು ಸಮಯದಲ್ಲಿ ನಾವು ಇನ್ನೊಂದು ವಾಕ್ಯವನ್ನು ದಾನ ಮಾಡಬೇಕೆ, ನಮಗೆ ಜ್ಞಾನವನ್ನು ಕೊಡುತ್ತದೆ. ಇನ್ನೊಂದು ವಾಕ್ಯವನ್ನು ತಿಳಿದುಕೊಂಡು ನಿಮ್ಮ ಮಕ್ಕಳಾಗಿ ಜೀವಿಸಲು ಕೃಪೆಯನ್ನು ಕೊಡು. ಈ ಮೀಟಿಂಗ್ ಒಬ್ಬೊಬ್ಬನ ಆಶೀರ್ವದಿಸು, ನಮ್ಮ ಜೊತೆ ಮಾತಾಡು. ಯೇಸು ಕ್ರಿಸ್ತನಲ್ಲಿ ಕೇಳ್ತೀನಿ, ಪ್ರೀತಿಯ ತಂದೆ. ಸೊ ಈ ಒಂದು ಸಮಯದಲ್ಲಿ ನಾವು 25ನೇ ಒಂದು ಜ್ಞಾನೋಕ್ತಿಗಳು 25ನೇ ಅಧ್ಯಾಯವನ್ನು ಧ್ಯಾನ ಮಾಡಲಿದ್ದೀವಿ. ಜ್ಞಾನೋಕ್ತಿಗಳು 25ನೇ ಒಂದು ಅಧ್ಯಾಯ. ಸೊ ಈ ಒಂದು ಅಧ್ಯಾಯದಲ್ಲಿ ನೋಡಿದ್ರೆ ಇಲ್ಲಿರೋ ಒಂದು ವಚನಗಳೆಲ್ಲ ಬಂದು ಸಾಲಮೋನ್ ಒಂದು ಬರೆದ ಒಂದು ವಿಷಯವಾಗಿದೆ. ಈ ಒಂದು ವಿಷಯನ 1ನೇ ವಚನ ಓದಿದಾಗ ಇವು ಕೂಡ ಸೊಲೊಮೋನನ ಜ್ಞಾನೋಕ್ತಿಗಳು, ಯಹೂದದ ಅರಸನಾದ ಹಿಜ್ಕೀಯನ ಲೇಖಕರು ಇವುಗಳನ್ನು ಸಂಗ್ರಹಿಸಿ ಬರೆದರು. ಸೊ ಈ ಒಂದು ಅಂದ್ರೆ ಈ ಒಂದು ಜ್ಞಾನೋಕ್ತಿಗಳು ಎಲ್ಲೋ ಒಂದು ಕಡೆ ಕಳೆದೋಗಿದ್ದು. ಹಿಜ್ಕೀಯ ರಾಜ ಬಂದು ಏನ್ ಮಾಡ್ದ, ಇದನ್ನ ಹುಡುಕಿ ಆಮೇಲೆ ಏನ್ ಮಾಡ್ದ, ಅದನ್ನ ಒಂದು ಚಾಪ್ಟರ್ ತರ ಏನ್ ಮಾಡ್ದ, ಅದನ್ನ ಅರೇಂಜ್ ಮಾಡಿದ್ ಬಂದು ಹಿಜ್ಕೀಯ ರಾಜ. ಸೊ ಬರ್ದಿದ್ದು ಸಾಲಮೋನನು, ಬಟ್ ಅವನ್ನ ಕಲೆಕ್ಟ್ ಮಾಡಿ ಆರ್ಡರ್ ಮಾಡಿ ಅದನ್ನ ಬಂದು ಮಾಡಿದ್ದು ಬಂದು ನಮ್ಮ ಹಿಜ್ಕೀಯ ರಾಜನವರು. ಸೊ ಇಲ್ಲಿ ಹಿಜ್ಕೀಯ ರಾಜ ಬಂದು ಯೂದಾವನ ರಾಜ ಆಗಿದ್ರು. ಅವರ ಒಂದು ತುಂಬಾ ಒಂದು ಯೂದ ಬಂದು ಒಂದು ಹಿನ್ನೆಲೆಯಲ್ಲಿ ಇರ್ಬೇಕಾದ್ರೆ, ದೇವ್ರ ಬಿಟ್ಟು ದೂರ ಇರ್ಬೇಕಾದ್ರೆ, ಒಂದು ಆತ್ಮಿಕ ಒಂದು ವಿಷಯದಲ್ಲಿ ಅವ್ರು ಏನ್ ಮಾಡಿದ್ರು, ಜನರನ್ನ ಸ್ವಲ್ಪ ಅವರು ಬಂದು ದೇವರ ಹತ್ರ ಕರ್ಕೊಂಬರೋ ಒಂದು ರಾಜನಾಗಿದ್ದು ಹಿಜ್ಕೀಯ ರಾಜ. ಸೊ ಇಲ್ಲಿ 2ನೇ ವಚನದಿಂದ 5ನೇ ವಚನ ಅಂದ್ರೆ ಈ ಒಂದು ರಾಜರ ಒಂದು ಜ್ಞಾನದ ಬಗ್ಗೆ ಏನಾಗಿದೆ ಬರೆಯುತ್ತದೆ. 2ನೇ ವಚನದಿಂದ 5ನೇ ವಚನ ತನಕ ಓದಿ ಬ್ರದರ್. ವಿಷಯವನ್ನು ರಹಸ್ಯ ಮಾಡುವುದು ದೇವರ ಪ್ರಭಾವ, ವಿಷಯವನ್ನು ವಿಮರ್ಶೆ ಮಾಡುವುದು ರಾಜರ ಪ್ರಭಾವ. ಆಕಾಶವು ಉನ್ನತ, ಭೂಮಿಯು ಅಗಾಧ, ರಾಜರ ಹೃದಯವು ಅಗೋಚರ. ಬೆಳ್ಳಿಯಿಂದ ಕಲ್ಮಶವನ್ನು ತೆಗೆದು ಹಾಕಿದರೆ ಅಕ್ಕಸಾಲಿಗನಿಗೆ ಬೇಕಾದ ಪಾತ್ರೆಯಾಗುವುದು. ರಾಜರ ಸಮ್ಮುಖದಿಂದ ದುಷ್ಟರನ್ನು ತೆಗೆದು ಹಾಕಿದರೆ ಅವನ ಸಿಂಹಾಸನವು ಧರ್ಮದಿಂದ ಸ್ಥಿರವಾಗುವುದು. ಸೊ ಒಂದು ವಿಷಯವನ್ನು ಒಂದು ರಹಸ್ಯ ಮಾಡುವುದು ಬಂದು ದೇವರ ಒಂದು ಪ್ರಭಾವ ಅಂತ ಇದೆ. ಸೊ ಈ ಒಂದು ನಮ್ಮ ಒಂದು ಲೋಕದಲ್ಲೂ ಸರಿ ಎಷ್ಟೋ ಒಂದು ವಿಷಯಗಳನ್ನ ದೇವರು ಬಂದು ಏನ್ ಮಾಡಿದ್ರೆ ರಹಸ್ಯವಾಗಿ ಇಟ್ಟಿದ್ದಾರೆ. ನಮ್ಮ ಒಂದು ಆತ್ಮಿಕ ವಿಷಯವಾಗಲಿ ಬೈಬಲಲ್ಲಿ, ಆಮೇಲೆ ನಮ್ಮ ಒಂದು ವಿಜ್ಞಾನಿಗಳು ಕಂಡುಹಿಡಿಯೋ ಒಂದೊಂದು ವಿಷಯಗಳು ದೇವರು ಏನ್ ಮಾಡಿದ್ದಾನೆ, ಅದನ್ನ ರಹಸ್ಯವಾಗಿ ಇಟ್ಟಿದ್ದಾನೆ. ಅದಕ್ಕೆ ನಮ್ಗೆ ಸುಮ್ಮನೆ ನೋಡಿದ್ರೆ ಕಂಡ್ಬಿಟ್ಟು ನೋಡ್ರೆ ಗೊತ್ತಾಗೋದಿಲ್ಲ. ಆದ್ರೂ ದೇವರ ಒಂದು ಮಹಿಮೆಯನ್ನು, ದೇವರ ಒಂದು ಏನಂತೀರಾ ಪರಿಶುದ್ಧತೆಯನ್ನು, ದೇವರ ಒಂದು ಬಲವನ್ನು ನಾವೇನ್ ಮಾಡ್ಬೋದು, ನಮ್ಮ ಒಂದು ಯಾವಾಗ್ಲೂ ಈ ಲೋಕದಲ್ಲಿ ನಾವು ಅನುಭವಿಸ್ಬೋದು. ಬಟ್ ಅದರಿಂದ ಎಲ್ಲಾದು ದೇವರು ಏನ್ ಮಾಡಿದ್ದಾರೆ, ಅದನ್ನ ರಹಸ್ಯವಾಗಿ ಮುಚ್ಚಿಟ್ಟಿದ್ದಾರೆ. ಒಂದೊಂದು ವಿಷಯಗಳನ್ನ ಮಾತ್ರ ಏನ್ ಮಾಡ್ತಾರೆ, ಈ ಸೈಂಟಿಸ್ಟ್ ಏನ್ ಮಾಡ್ತಾರೆ, ಕಂಡುಹಿಡ್ತಾರೆ. ಸೊ ಇದು ಬಂದು ದೇವರ ಮಹಿಮೆ. ಒಂದು ವಿಷಯನ ಬಂದು ಮುಚ್ಚಿಡೋದು ಒಂದು ದೇವರ ಮಹಿಮೆ. ಅದಕ್ಕೆ ದೇವರು ಏನಾಗಿದ್ದಾರೆ, ದೇವರಾಗಿದ್ದಾರೆ. ಸೊ ಇವತ್ತು ಇಷ್ಟೊಂದು ವಿಷಯಗಳು ಮನುಷ್ಯನಿಗೆ ಏನಾಗುತ್ತೆ ಗೊತ್ತಾಗೋದಿಲ್ಲ. ಏನಕ್ಕೆ ದೇವರು ಬಂದು ಏನಕ್ಕೆ ಈ ತರ ಮಾಡಿದ್ದಾರೆ ಆದ್ರೆ ಅಂತ ಏನಾಗಲ್ಲ, ಗೊತ್ತಾಗೋದಿಲ್ಲ. ಬಟ್ ನಮಗೆ ಒಂದು ದೇವರ ಒಂದು ವಿಷಯಗಳು ಈ ಬೈಬಲಲ್ಲಿ ಕೊಡಲ್ಪಟ್ಟಿದ್ದು ವಿಷಯಗಳನ್ನ ನಾವು ಧ್ಯಾನ ಮಾಡಿದಾಗ ಏನಾಗುತ್ತೆ, ನಮಗೆ ಎಷ್ಟೊಂದು ವಿಷಯಗಳು ಅದರಲ್ಲಿ ಅರ್ಥ ಆಗುತ್ತೆ. ಅದು ಬಂದು ರಾಜರ ಮಹಿಮೆ. ಸೊ ಒಂದು ವಿಷಯನ ಬಂದು ರಹಸ್ಯವಾಗಿಡುದು ದೇವರ ಮಹಿಮೆ. ಒಂದು ವಿಷಯವನ್ನು ನಾವು ಒಂದು ಹುಡುಕಿ ಅದನ್ನ ಒಂದು ಕಂಡುಹಿಡಿಯ ಒಂದು ರಾಜರ ಮಹಿಮೆ. ನಮ್ಮ ಒಂದು ಲೈಫಲ್ಲೂ ಅಷ್ಟೇ ನಾವು ಒಂದು ದೇವರು ನಮಗೆ
ಇಟ್ಟಿರೋ ರಹಸ್ಯಗಳನ್ನು ಏನ್ ಮಾಡ್ಬೇಕು, ದೇವರು ಬಂದು ಕಂಡಿಡಿಬೇಕು ಅಂತ ದೇವರು ಆಸೆ ಪಡ್ತಾರೆ. ಅಂದ್ರೆ ದೇವರ ವಾಕ್ಯದಲ್ಲಿ ದೇವರು ಕೊಟ್ಟಿರೋ ಒಂದು ವಿಷಯಗಳನ್ನ ನಾವು ಕಂಡಿಡಿಬೇಕು, ಸಮಯವನ್ನು ಸ್ಪೆಂಡ್ ಮಾಡ್ಬೇಕು ಅಂತ ಆಸೆ ಪಡ್ತಾರೆ. ಅದು ಮಾತ್ರ ಅಲ್ಲ, ಈ ಲೋಕದಲ್ಲೂ ಅಷ್ಟೇ ಎಷ್ಟೊಂದು ವಿಷಯಗಳನ್ನ ದೇವ್ರು ಏನ್ ಮಾಡ್ತಾರೆ, ನಮಗೆ ಒಂದು ಆ ಒಂದು ರಹಸ್ಯವಾಗಿ ಇಟ್ಟಿರ್ತಾರೆ. ಈ ಒಂದು ಯೇಸು ಸ್ವಾಮಿ ನೋಡಿದಾಗ ಅವರ ಒಂದು ಮಾತುಗಳಲ್ಲಿ ನೀವು ನೋಡಿದಾಗ ಒಂದು ಮರದ ಕುರಿತು, ಇಲ್ಲಾಂದ್ರೆ ಬೀಜದ ಕುರಿತು, ಆಮೇಲೆ ಒಂದು ವ್ಯವಸಾಯ ಮಾಡೋ ಕುರಿತು ಎಷ್ಟೊಂದು ವಿಷಯಗಳನ್ನ ಕುರಿತು ಏನ್ ಮಾಡ್ತಾರೆ, ಮಾತಾಡ್ತಾರೆ. ಇದೆಲ್ಲ ಬಂದು ರಹಸ್ಯಗಳು, ಪರಲೋಕದ ಒಂದು ರಹಸ್ಯಗಳನ್ನ ದೇವರು ಏನ್ ಮಾಡ್ತಾರೆ, ನಮಗೆ ಅದನ್ನ ಒಂದು ತಿಳಿಸ್ಕೊಡ್ತಾರೆ ಸ್ವಾಮಿ. ಸೊ ಅದೇ ತರ ನಮ್ಮ ಒಂದು ಲೈಫ್ ನಾವು ಬೇಡದೇ ಯೋಚನೆಗಳನ್ನ ನಾವು ಜಾಸ್ತಿ ಮಾಡದೆ, ಈ ತರ ದೇವರ ಒಂದು ಮಕ್ಕಳಾಗಿ ದೇವರ ಒಂದು ವಾಕ್ಯವನ್ನು ಅವರ ಒಂದು ದಾರಿಗಳನ್ನು ಧ್ಯಾನ ಮಾಡ್ತಾ ಇದ್ದಾಗ ದೇವ್ರು ಏನ್ ಮಾಡ್ತಾರೆ, ನಮಗೆ ಒಂದು ಅನೇಕ ವಿಷಯಗಳಲ್ಲಿ ತಿಳುವಳಿಕೆಯನ್ನು ಕೊಡ್ತಾನೆ. ಆ ರಹಸ್ಯವನ್ನು ನಾವು ಒಂದು ಕಂಡುಹಿಡಿಯುವ ಒಂದು ಜನರಾಗ್ತೀವಿ. ಅದು ನಮಗೆ ಏನಾಗುತ್ತೆ, ಒಂದು ಮಹಿಮೆ, ಒಂದು ಪ್ರಭಾವ ಅಂತ ನಾವು ಹೇಳ್ಬೋದು. ಸೊ ಈ ಒಂದು ಈ ಒಂದು ಸಮಯದಲ್ಲಿ ನೀವು ನೋಡಿದಾಗ 2ನೇ ವಚನದಲ್ಲಿ ಈ ಒಂದು ವಿಷಯಗಳನ್ನ ಒಂದು ಹಿಜಕೀಯ ರಾಜ ಬಂದು ಮೊದಲನೇ ಒಂದು ವಚನವಾಗಿ ಹಾಕ್ಬೇಕಾದ್ರೆ ಕಾರಣ ಏನಂದ್ರೆ, ಇವರು ಏನ್ ಮಾಡಿದ್ರು, ಹಿಜಕೀಯ ರಾಜನು ಸುಮ್ನೆ ಕೂತ್ಕೊಂಡಿಲ್ಲ, ಅವ್ರ ರಾಜನಾಗ್ಬಿಟ್ರು ಸುಮ್ನೆ ಕೂತ್ಕೊಂಡಿಲ್ಲ. ಬಟ್ ಏನ್ ಮಾಡಿದ್ರು, ದೇವರ ವಿಷಯಗಳ ಬಗ್ಗೆ ಯೋಚನೆಗಳು ಮಾಡಿ ಈ ಒಂದು ಜ್ಞಾನೋಕ್ತಿಗಳನ್ನ ಕಂಡಿಡಿಯಕ್ಕೆ ಏನ್ ಮಾಡಿದ್ರು, ಪ್ರಯತ್ನ ಪಟ್ರು. ಈ ಪ್ರಯತ್ನ ಪಟ್ಟಿದ್ರಿಂದ ದೇವ್ರು ಏನ್ ಮಾಡಿದ್ರು, ಇಂಥ ವಿಷಯಗಳನ್ನ ಅವ್ರಿಗೆ ಏನ್ ಮಾಡಿದ್ರು, ತಿಳಿಸ್ಕೊಟ್ರು. ಇದನ್ನ ಬಂದು ಅವರು ಪ್ರಯತ್ನನೇ ಮಾಡಿರ್ಲಿಲ್ಲ. ಹಿಜಕೀಯ ರಾಜ ಇವರಿಗೆ ಏನಾಗ್ತಿರ್ಲಿಲ್ಲ, ಈ ಜ್ಞಾನೋಕ್ತಿಗಳು ಸಿಗ್ತಾನೆ ಇರ್ಲಿಲ್ಲ. ಸೊ ಈ ಒಂದು ನಾವು ದೇವರ ವಾಕ್ಯಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡಿದಾಗ ಏನಾಗುತ್ತೆ, ದೇವರ ಒಂದು ಪ್ರಭಾವವನ್ನು ನಮ್ಮ ಲೈಫ್ ನಾವು ತಿಳ್ಕೊಂತೀವಿ. ಸರಿನಾ? ಸೊ 3ನೇ ಅಲ್ಲಿ ನೋಡಿದಾಗ 3ನೇ ವಚನದಲ್ಲಿ ಒಂದು ಅರಸರ ಒಂದು ಹೃದಯ ಬಂದು ಹುಡುಕಲಾಗದಂತಿರುತ್ತೆ. ಏನಕ್ಕೆ ಅಂದ್ರೆ, ಏನೇ ಒಂದು ಲೀಡರ್ಶಿಪ್ ರೋಲ್ ಅಲ್ಲಿ ಇರ್ಬೇಕಾದ್ರೆ, ಇಲ್ಲೇ ಒಂದು ಪಾಸ್ಟರ್ ಆಗಿರ್ಬೇಕಾದ್ರೆ, ಇನ್ನೊಂದು ಬೇರೆಯವ್ರನ್ನ ಮುನ್ನಡೆಸ್ಬೇಕಾಗಿದ್ದಾಗ ದೇವರ ಒಂದು ಅವ್ರು ಬಂದು ಒಂದೊಂದ್ಸರಿ ದೇವ್ರು ಏನ್ ಮಾಡ್ತಾರೆ, ಅವ್ರನ್ನ ಲೀಡ್ ಮಾಡ್ತಾರೆ. ಒಂದೊಂದ್ಸರಿ ಅವ್ರು ಏನಕ್ಕೆ ಒಂದೊಂದು ವಿಷಯಗಳನ್ನ ಒಂದೊಂಥರ ಮಾಡ್ತಾರಂತ ಅವ್ರಿಗೆ ಗೊತ್ತಿರಲ್ಲ ಒಂದೊಂದ್ಸರಿ. ಯಾಕಂದ್ರೆ ಅದು ದೇವರ ಒಂದು ಚಿತ್ತವಾಗಿರುತ್ತೆ. ನಾವು ಅದಕ್ಕೆ ಒಂದು ಅರಸನ ಬಾಯಿಂದ ಏನ್ ಬರುತ್ತೆ, ಏನ್ ಡಿಸಿಷನ್ ತೆಗಿತಾರ ಅಂತ ಯಾರಿಗೂ ಗೊತ್ತಾಗೋದೇ ಇಲ್ಲ. ಯಾಕಂದ್ರೆ ದೇವ್ರು ಏನ್ ಮಾಡ್ತಾರೆ, ತುಂಬಾ ಸರಿ ಅದನ್ನ ಏನ್ ಮಾಡ್ತಾರೆ, ಓವರ್ ಏನ್ ಮಾಡ್ತಾರೆ. ಒಂದು ಆಕಾಶವೋ ಭೂಮಿಯು ಎಷ್ಟು ಬಂದು ದೂರ ಇದೆಯೋ, ಆ ಒಂದು ಅಷ್ಟು ದೂರ ಏನಾಗುತ್ತೆ, ಒಂದು ರಾಜರ ಒಂದು ಹೃದಯ ಒಂದು ಇರುತ್ತೆ. ಸೊ ಅಂದ್ರೆ ಏನರ್ಥ ಅಂದ್ರೆ, ಏನ್ ಡಿಸಿಷನ್ಸ್ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅದು ದೇವರ ಒಂದು ಚಿತ್ತವಾಗಿರುತ್ತೆ ತುಂಬಾ ಸರಿ. ಸೊ ಈ ಒಂದು ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅರ್ಥ ಪಡಿಸ್ಕೊಬೇಕು ಅಂತ ನಾವೇನ್ ಮಾಡ್ಬೋದು, ಒಂದು ರಾಜನ ಹೃದಯವನ್ನು, ಒಂದು ಮನುಷ್ಯರ ಹೃದಯವನ್ನು ಅರ್ಥ ಮಾಡ್ಕೊಬೇಕಂತ ನಾವೇನ್ ಮಾಡ್ಬೋದು, ತುಂಬಾ ಟೈಮ್ನ ವೇಸ್ಟ್ ಮಾಡ್ಬಿಡ್ಬಾರ್ದು. ದೇವರ ಒಂದು ಚಿತ್ತದ ಪ್ರಕಾರ ಏನಾಗುತ್ತೆ, ಎಲ್ಲ ವಿಷಯಗಳು ನಡೆಯುತ್ತೆ. ಇನ್ನೊಂದು ವಚನದಲ್ಲಿ ಹೇಗಿದೆ, ಒಂದು ರಾಜನ ಒಂದು ಹೃದಯ ಬಂದು ದೇವರ ಒಂದು ಕೈಯಲ್ಲಿ ಒಂದು ರಿವರ್ ಅಂತ ಇದೆ, ಅದು ಎಲ್ಲೆಲ್ಲಿ ಹೋಗ್ಬೇಕಂತ ದೇವ್ರು ಏನ್ ಮಾಡ್ತಾರೆ, ಅದನ್ನ ನಡೆಸ್ತಾರಂತ ಇದೆ. ಸೊ ಈ ಒಂದು ವಚನದಲ್ಲಿ ನೋಡಿ, ಆ ಒಂದು 5ನೇ ವಚನ ಏನಿರ್ಬೋದು, ರಾಜನ ಸಮ್ಮುಖದಿಂದ ದುಷ್ಟರನ್ನು ತೆಗೆದು ಹಾಕಿದರೆ ಅವನ ಸಿಂಹವು ಧರ್ಮದಿಂದ ಸ್ಥಿರವಾಗುವುದು. ಸೊ ಒಂದು ದುಷ್ಟ ಮನುಷ್ಯನ ಒಂದು ರಾಜ್ಯದಲ್ಲಿ ಇದ್ದಾಗ ಏನಾಗ್ತದ್ರೆ, ಅವನು ತುಂಬಾ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ರಾಜನಿಗೆ. ಬಟ್ ಒಂದು ಜ್ಞಾನವುಳ್ಳ ರಾಜ ಬಂದು ಅದನ್ನ ಅವ್ರನ್ನೆಲ್ಲ ತೆಗೆದು ಬಿಟ್ಟಾಗ ಏನಾಗ್ಬಿಡುತ್ತೆ, ಅವನ ಒಂದು ಅವನ ರಾಜ್ಯ ಬಂದು ಏನಾಗುತ್ತೆ, ಒಂದು ಸ್ಥಿರವಾಗಿರುತ್ತೆ. ಅದು ಬಂದು ಅವನು ಚೆನ್ನಾಗಿ ಏನ್ ಮಾಡ್ಬೋದು, ಅದನ್ನ ರಾಜ್ಯನ ಆಳ್ಬೋದು. ಸೊ ಆದ್ರೆ ರಾಜ ಬಂದು ಆ ದುಷ್ಟರನ್ನು ಜೊತೆಗೆ ಇಟ್ಕೊಂಡಿದ್ರೆ ಆಗ ಏನಾಗ್ಬಿಡುತ್ತೆ, ಅವನ ರಾಜ ಏನೋ ಬಿದ್ದೋಗಕ್ಕೆ ತುಂಬಾ ಚಾನ್ಸಸ್ ಇದೆ. ಸೊ ಅದು ಒಂದೊಂಥರ ಏನಂತರ ಕ್ಲೀನ್ ಮಾಡತ್ತ, ಒಂದು ಸಿಲ್ವರ್ನ ಬಂದು ನಾವು ಹೇಗೆ ಪ್ಯೂರ್ ಮಾಡ್ತಾರೋ ಆತರ ಒಂದು ದುಷ್ಟರನ್ನು ತೆಗೆಯೋದು ಬಂದು ರಾಜರ ಬಂದು, ಅರಸರ ಬಂದು ಏನ್ ಮಾಡ್ಬಾರ್ದು, ಅವ್ರ ಜೊತೆಯಾಗಿ ಅವ್ರ ಮಿನಿಸ್ಟರ್ ಇಟ್ಕೊಂಬಾರ್ದು ಅಂತ ಅವ್ರು ಹೇಳ್ತಾರೆ. 6ನೇ ವಚನ 7ನೇ ವಚನ ಓದಿಬೋದ? ರಾಜನ ಸನ್ನಿಧಾನದಲ್ಲಿ ನಿನ್ನನ್ನು ಹೆಚ್ಚಿಸಿಕೊಳ್ಳಬೇಡ, ಶ್ರೀಮಂತರಿಗೆ ಏರ್ಪಡಿಸಿರುವ ಸ್ಥಾನದಲ್ಲಿ ನೀನು ನಿಂತುಕೊಳ್ಳದಿರು. ನೀನು ಪ್ರಭುವನ್ನು ದರ್ಶನ ಮಾಡುತ್ತಿರಲು ಅವನ
ಕೆಳಗಣ ಸ್ಥಾನಕ್ಕೆ ನೂಕಿಸಿಕೊಳ್ಳುವುದಕ್ಕಿಂತಲೂ ಇನ್ನು ಮೇಲಕ್ಕೆ ಬಾ ಎಂದು ಕರೆಯಿಸಿಕೊಳ್ಳುವುದು ಲೇಸು. ಸೊ ಇಲ್ಲಿ ಇನ್ನು ಒಂದು ಅರಸನ ಒಂದು ಸನ್ನಿಧಾನದಲ್ಲಿ ಏನ್ ಮಾಡೋದು, ನಿನ್ನ ಹೆಚ್ಚಿಸ್ಕೋಬೇಡ ಅಂತ ಹೇಳ್ತಾರೆ. ಏನಕ್ಕೆಂದ್ರೆ ಯೇಸುವಿನ ಈ ಒಂದು ಲೂಕ 14ನೇ ಅಧ್ಯಾಯದಲ್ಲಿ 8ರಿಂದ 11ನೇ ಓದಾಗ ಈ ಒಂದು ವಿಷಯವನ್ನ ಬಗ್ಗೆ ಮಾತಾಡ್ತಾರೆ. ನೀನು ಎಲ್ಲೋ ಒಂದ್ ಕಡೆ ಇನ್ವಿಟೇಷನ್ ಕೊಟ್ಟಾಗ ನೀನು ಹೋದಾಗ ಫ್ರಂಟ್ ಸೀಟಲ್ಲಿ ನೀನು ಹೋಗಿ ಕೂತ್ಕೊಂಬೇಡ. ಯಾಕಂದ್ರೆ ಬೇರೆ ಯಾರಿಗೂ ಅದು ರಿಸರ್ವೇಶನ್ ಆಗಿರುತ್ತೆ, ತಿರ್ಗಿ ಅವ್ರು ಬರ್ತಾರೆ, ನೀನ್ ಹಿಂದೆ ಹೋಗ್ಬೇಕಾಗತ್ತೆ, ನಿನ್ಗೆ ಅವಮಾನ ಆಗುತ್ತೆ. ಬಟ್ ನಾನು ಏನ್ ಮಾಡು, ಹಿಂದೆ ಕೂತ್ಕೋ. ನೀನು ಹಿಂದೆ ಕೂತ್ಕೊಂಡಾಗ ಅವರು ನೀನ್ ಮುಖ್ಯಸ್ಥನಾಗಿದ್ರೆ ಅವರೇ ಏನ್ ಮಾಡ್ತಾರೆ, ನಿನ್ನ ಮುಂದೆ ಕರೀತಾರೆ ಅಂತ ಹೇಳ್ತಾರೆ ಯೇಸು. ಸೊ ಏನ್ ಮಾಡ್ತಾರೆ, ನೀನ್ ಹೆಚ್ಚಿಸ್ಕೊಂಬೇಡ ಅಂತ ಹೇಳ್ತಾರೆ. ತಾಳ್ಮೆಯಿಂದ ಇರೋ ನಿನ್ ಲೈಫಲ್ಲಿ ಅಂತ. ತಾಳ್ಮೆ ಇದ್ದಾಗ ಏನ್ ಮಾಡ್ತಾರೆ, ದೇವ್ರು ಏನ್ ಮಾಡ್ತಾರೆ, ದೇವ್ರನ್ನ ಹೆಚ್ಚಿಸ್ಬೇಕು ಅಂತ. ಸೊ ಇಲ್ಲೂ ಅದನ್ನೇ ಹೇಳ್ತಾರೆ, ಒಂದು ಅರಸನ ಮುಂದೆ ನೀನ್ ಏನ್ ಮಾಡ್ಬೇಡ, ನಿನ್ನ ನೀನು ಹೆಚ್ಚಿಸ್ಕೊಂಬೇಡ, ಬಟ್ ಏನ್ ಮಾಡೋ, ನಿನ್ನ ತಗ್ಗಿಸು ಅಂತ ಹೇಳ್ತಾರೆ. ನಿನ್ನ ತಗ್ಗಿಸಿದಾಗ ಅವರೇ ನಿನ್ನ ಅರಸನೇ ಬಂದು ಏನ್ ಮಾಡ್ತಾನೆ, ಮುಂದೆ ಬಾ ಅಂತ ಹೇಳ್ಬೇಕು. ಅವಾಗ ನಾವು ದೇವ್ರ ಮುಂದೆನೇ ಆಗ್ಲಿ ಮನುಷ್ಯನ ಮುಂದೆ ಆಗ್ಲಿ ನಾವೇನ್ ಮಾಡ್ಬೇಕು, ನಮ್ಮನ್ನೇ ಹೆಚ್ಚಿಸ್ಕೊಬಾರ್ದು. ನಾವು ತಾಳ್ಮೆಯಿಂದ ಇದ್ದಾಗ ದೇವ್ರು ಏನ್ ಮಾಡ್ತಾರೆ, ನಮ್ಮನ್ನ ಮೇಲೆಗೆ ತರ್ತಾರೆ ಅಂತ ನಾವು ವಚನದಿಂದ ತಿಳ್ಕೊಬಹುದು. 8ನೇ ವಚನ ಓದಿಬೋದ? 8ರಿಂದ 10. ದುಡುಕಿ ನೆರೆಯವನ ಮೇಲೆ ವ್ಯಾಜ್ಯಕ್ಕೆ ಹೋಗಬೇಡ, ಅವನು ನಿನ್ನ ಮಾನ ಕಳೆದ ಮೇಲೆ ಕಡೆಯಲ್ಲಿ ಏನು ಮಾಡಬಲ್ಲೆ ನೋಡಿಕೋ. ವ್ಯಾಜ್ಯ ಮಾಡಿದವನ ಸಂಗಡಲೇ ಅದನ್ನು ಚರ್ಚಿಸು. ಒಬ್ಬನ ಗುಟ್ಟನ್ನು ಹೊರಪಡಿಸಬೇಡ, ಅದನ್ನು ಕೇಳುವವನು ನಿನ್ನನ್ನು ದೂಷಿಸಾನು, ನಿನಗೆ ಬಂದ ಅಪಕೀರ್ತಿಯು ಹೋಗದು. ಇದು ಒಳ್ಳೆ ಒಂದು ಪ್ರಾಕ್ಟಿಕಲ್ ಅಡ್ವೈಸ್. ಯೇಸು ಇದ್ರ ಬಗ್ಗೆ ಸ್ವಲ್ಪ ಮಾತಾಡಿದ್ರು. ಬಟ್ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನೀವು ಒಂದು ಕೋರ್ಟ್ಗೆ ಏನ್ ಮಾಡಬೇಡ, ಸುಮ್ಮನೆ ನಿನ್ನ ಒಂದು ಮುಟ್ಟಾಳ್ತನದಲ್ಲಿ ಟಪಕ್ ಅಂತ ಹೋಗ್ಬಿಡ್ಬೇಡ. ನೀನು ಯೋಚನೆ ಮಾಡದೆ ಒಂದು ತಿಳುವಳಿಕೆ ಇಲ್ಲದೆ ಹೋಗ್ಬಿಡ್ಬೇಡ ಕೋರ್ಟ್ಗೆ. ಅಂದ್ರೆ ಅವಿಶ್ವಾಸಿಗಳ ಹತ್ರ ನಿನ್ನ ಒಂದು ಕೇಸನ್ನ ತಗೊಂಡು ಹೋಗ್ಬೇಡ ಅಂತ ಪೌಲು ಹೇಳ್ತಾರೆ ಬೈಬಲಲ್ಲಿ. ಏನಕ್ಕೆ ಅಂದ್ರೆ ಏನಾಗ್ಬಿಡುತ್ತೆ, ಒಂದೊಂದ್ಸರಿ ಎಲ್ಲಿ ಹೋದಾಗ ನಾವೇನ್ ಮಾಡ್ಬೇಕಾಗತ್ತೆ, ಅವ್ರು ಏನಾದ್ರು ನಾವ್ ಯಾರ ಮೇಲೆ ಕೇಸ್ ಹಾಕಿರ್ತೀವೋ ಅವರು ನಮ್ಮ ಬಗ್ಗೆ ಏನೋ ಹೇಳಿ, ಅದು ನಮ್ಗೆ ಆಮೇಲೆ ಬೇರೆಯವರು ಅದನ್ನ ಕೇಳಿ, ಆಮೇಲೆ ನಮ್ಮ ಒಂದು ಅವಮಾನಕ್ಕೆ ಒಂದು ಪರಿಸ್ಥಿತಿಗೆ ನಾವು ಬಂದು ತಳ್ಳಲ್ಪಡ್ತೀವಿ. ಸೊ ಏನ್ ಮಾಡೋದು ಬೆಸ್ಟ್ ಏನು ಅಂದ್ರೆ, ನಮಗೂ ಬೇರೆಯವ್ರಿಗೂ ಏನಾದ್ರು ಒಂದು ಪ್ರಾಬ್ಲಮ್ ಇದ್ರೆ ಡೈರೆಕ್ಟ್ ಆಗಿ ಹೋಗಿ ಅವ್ರ ಹತ್ರ ಏನ್ ಮಾಡ್ಬೇಕು, ನಾವು ಮಾತಾಡಬೇಕು. ಅವರು ಅದು ಏನಾಗುತ್ತೆ, ಅಲ್ಲೇ ಕಾಂಪ್ರಮೈಸ್ ಆಗ್ಬಿಟ್ರೆ ನಮಗೆ ಒಂದು ಕೋರ್ಟ್ ಫೀಸ್ ನಮಗೆ ಮಿಕ್ಕತ್ತೆ. ಎರಡನೇದು ಅವಮಾನಗಳಿಂದ ನಮ್ಗೆ ಏನಾಗ್ಬೋದು, ನಾವು ತಪ್ಪಿಸ್ಕೊಬಹುದು. ಮೂರನೇದು ಪ್ರಾಬ್ಲಮ್ ಏನಾಗ್ಬಿಡುತ್ತೆ, ಚಿಕ್ಕದಾಗಿ ಏನಾಗ್ಬಿಡುತ್ತೆ, ಸಾಲ್ವ್ ಆಗ್ಬಿಡುತ್ತೆ ಅಲ್ವಾ. ಸೊ ಯೇಸು ಹೇಳಿದ್ರು, ನಿನ್ನ ಒಂದು ನೆರೆಯವನ ಹತ್ರ ನಿನಗೆ ಪ್ರಾಬ್ಲಮ್ ಇದ್ರೆ ಅಲ್ಲೇ ನೀನ್ ಏನ್ ಮಾಡೋದನ್ನ, ಅಲ್ಲೇ ನೀನು ಲೂಕ 12ನೇ ಅಧ್ಯಾಯದಲ್ಲಿ 57-59 ಬರೆಯಲ್ಪಟ್ಟಿದೆ. ನೀನ್ ಅಲ್ಲೇ ಏನ್ ಮಾಡೋ, ಅದನ್ನ ಸಾಲ್ವ್ ಮಾಡ್ಕೋ. ಅಷ್ಟು ದೂರ ಏನ್ ಮಾಡ್ಬೇಡ, ಕೋರ್ಟ್ ತನಕ ಏನ್ ಮಾಡ್ಬೇಡ, ತಗೊಂಡೋಗ್ಬೇಡ. ಅಂದ್ರೆ ಬೇರೆ ದಾರಿನೇ ಇಲ್ಲ, ಕೋರ್ಟ್ಗೆ ಹೋಗ್ಬೋದು. ಬಟ್ ಆದ್ರೆ ನಾವೇನ್ ಮಾಡ್ಬೇಕು, ಫಸ್ಟ್ ನಾವೇನ್ ಮಾಡ್ಬೇಕು, ನಮ್ಮ ಕೈಲಿ ಆದಷ್ಟು ನಾವೇನ್ ಮಾಡ್ಬೇಕು, ಅದನ್ನ ಕಾಂಪ್ರಮೈಸ್ ಮಾಡೋದಕ್ಕೆ ನಾವು ಟ್ರೈ ಮಾಡ್ಬೇಕು. ಸೊ ಇಲ್ಲಿ ನೆಕ್ಸ್ಟ್ ನಾವು ನೋಡಿದಾಗ 11ನೇ ವಚನ 12ನೇ ವಚನ ಓದಿಬೋದು. ಸಮಯೋಚಿತವಾದ ಮಾತುಗಳು ಬೆಳ್ಳಿಯ ನಕಾಸಿಯಲ್ಲಿ ಖಚಿತವಾದ ಬಂಗಾರದ ಹಣ್ಣುಗಳಿಗೆ ಸಮಾನ. ಕೇಳುವ ಕಿವಿಗೆ ಮುಟ್ಟುವ ಬುದ್ಧಿವಾದವು ಹೊನ್ನಿನ ಮುರುವಿಗೂ ಅಪರಂಜಿಯ ಆಭರಣಕ್ಕೂ ಸಮಾನ. ಸೊ ಇದು ಒಂದು ಯಾವ ಸಮಯದಲ್ಲಿ ಏನು ಮಾತಾಡಬೇಕು ಅನ್ನೋದು ತುಂಬಾ ಒಂದು ಮುಖ್ಯವಾದ ಒಂದು ವಿಷಯ. ಅದು ಒಂದು ಗೋಲ್ಡ್ ಅಲ್ಲಿ ನೀವು ನೋಡಿದಾಗ ಅದನ್ನ ಗೋಲ್ಡ್ ರಿಂಗೋ ಇಲ್ಲಾಂದ್ರೆ ಒಂದು ಆಭರಣ ಹಾಕೊಂಡಾಗ ಅದ್ರ ಕರೆಕ್ಟ್ ಆಗಿ ಜೋಡಿಸಿರ್ತಾರೆ, ಮುತ್ತುಗಳನ್ನ ಕರೆಕ್ಟ್ ಆಗಿ ಜೋಡಿಸಿರ್ತಾರೆ. ಆ ಅರೇಂಜ್ ಮಾಡಿರೋದು ನಾವು ನೋಡಿದಾಗ ಸುಂದರವಾಗಿರುತ್ತೆ. ಸೊ ಅದೇ ತರನೇ ನಾವು ಯಾವ ಸಮಯದಲ್ಲಿ ಒಂದು ತಕ್ಕ ಮಾತುಗಳನ್ನ ನಾವು ಹಾಡಿದಾಗ ಏನಾಗುತ್ತೆ, ಅದಕ್ಕೆ ಒಂದು ಮಹಿಮೆ ಇದೆ, ಒಂದು ಮಹಿಮೆ ಬಲ ಇದೆ, ಅದಕ್ಕೆ ಒಂದು ಪವರ್ ಇದೆ. ಅದಕ್ಕೆ ಅದು ಏನ್ ಮಾಡೋದು, ಬೇರೆಯವ್ರನ್ನ ಬಲಪಡಿಸ್ಬೋದು, ಅವ್ರನ್ನ ಗುಣಪಡಿಸ್ಬೋದು,
ಸೊ ಒಂದು ತಕ್ಕ ಸಮಯದಲ್ಲಿ ಏನ್ ಮಾತನ್ನ ನಾವು ಮಾತಾಡ್ಬೇಕೋ ಅದನ್ನ ಮಾತಾಡಕ್ಕೆ ನಮಗೆ ದೇವ್ರು ಏನ್ ಮಾಡ್ಬೇಕು, ಒಂದು ಜ್ಞಾನವನ್ನು ಮತ್ತು ಅವರ ದಯವನ್ನು ಕೊಟ್ಟಾಗ ಅದು ಬೇರೆಯವರಿಗೆ ಉಪಯೋಗ ಆಗುವಂತೆ ಇರುತ್ತೆ. ಯೆಶಾಯ 50ನೇ ಅಧ್ಯಾಯದಲ್ಲಿ 4ನೇ ವಚನ ನೋಡಿದಾಗ ಇಲ್ಲಿ ಒಂದು ಒಂದು ಶಿಷ್ಯನ ಒಂದು ದೇವರೇ ನನಗೆ ಬಾಯಿಯನ್ನು ಕೊಡು ಅಂತ ಅಲ್ಲಿ ಅವನು ಹೇಳ್ತಾನೆ. ಏನಕ್ಕೆ ಅಂದ್ರೆ ಯಾರು ಕುಗ್ಗುವಾಗಿರ್ತಾರೋ ಅವ್ರನ್ನೆಲ್ಲ ಏನ್ ಮಾಡುವಂತೆ ಬಲಪಡಿಸುವಂತೆ ನನಗೆ ಒಂದು ಬಾಯಿಯನ್ನು ಕೊಡು ದೇವರೇ ಅಂತ ನಾವಲ್ಲಿ ನೋಡ್ತೀವಿ. ಸೊ ನಮ್ಮ ಒಂದು ಲೈಫಲ್ಲೂ ನಾವು ಒಂದು ದೇವರೇ ನನ್ನ ಒಂದು ಸುಮ್ಮನೆ ಏನೇನೋ ಮಾತಾಡೋದು, ಟೈಮ್ ವೇಸ್ಟ್ ಮಾಡೋದು ಇಲ್ಲದೆ ಏನ್ ಬೇಕೋ ಒಂದು ಜ್ಞಾನವಾಗಿರೋ ಒಂದು ಮಾತುಗಳನ್ನು ನಮ್ಮ ಒಂದು ಆಲೋಚನೆಗಳು ನಮ್ಗೆ ಕೊಡು ತಂದೆ ಅಂತ ನಾವು ಹೇಳಿದಾಗ ಅದು ಚೆನ್ನಾಗಿರುತ್ತೆ. ಅದು ಮಾತ್ರ ಅಲ್ಲ, ಒಂದು ಜ್ಞಾನವುಳ್ಳ ಒಂದು ಮನುಷ್ಯ ಬಂದು ಇವನು ಬೇರೆಯವನ್ನ ಬಂದು ಕಠಿಣವಾಗಿ ಅದನ್ನು ಬಗ್ದು ಶಿಸ್ತು ಪಡಿಸ್ತಾ ಇದ್ದಾಗಲೂ ಅದು ಬಂದು ಏನಾಗಿರ್ತದೆ, ಒಂದು ಒಳ್ಳೆ ವಿಷಯವಾಗಿರ್ತದೆ. ಅದು ಅವನಿಗೆ ಬಂದು ಒಂದು ಕತ್ತಿಗೆ ಹಾಕೋ ಒಂದು ಗೋಲ್ಡ್ ಚೈನ್ ತರ ಇರ್ತದೆ. ಏನಕ್ಕೆ ಅಂದ್ರೆ ಅದು ಅವನಿಗೆ ಅಷ್ಟು ಕರೆಕ್ಟ್ ಆಗಿರುತ್ತೆ, ಆ ಸಮಯಕ್ಕೆ ತಕ್ಕಾಗಿ ಇರುತ್ತೆ, ಅವನಿಗೆ ಅದು ಯೂಸ್ಫುಲ್ ಆಗಿರುತ್ತೆ ಅವನ ಲೈಫಲ್ಲಿ. ಆಯ್ತಲ್ಲ. ಸೊ ಇಲ್ಲಿ ನಾವು ಒಂದು ಬೇರೆಯವ್ರನ್ನ ಶಿಸ್ತು ಮಾಡಿದಾಗ್ಲೂ ಸರಿ, ನಾವು ಏನೇ ಒಂದು ಸಮಯದಲ್ಲಿ ಮಾತಾಡುವಾಗ್ಲೂ ಸರಿ, ಕರೆಕ್ಟ್ ಆಗಿರೋ ಒಂದು ವಾಕ್ಯಗಳನ್ನ ನಾವು ವಾರ್ತೆಗಳನ್ನ ಮಾತಾಡಿದಾಗ ಅದು ಒಂದು ಒಳ್ಳೆ ಒಂದು ವಿಷಯ ಅಂತ ಬೈಬಲ್ ಹೇಳುತ್ತೆ. 13ನೇ ವಚನ ಹೇಳಿರೋದು, ಸುಗ್ಗಿ ಕಾಲದಲ್ಲಿ ಹಿಮದ ಶೈತ್ಯವು ಹೇಗೋ ಕಳುಹಿಸಿದ ಒಡೆಯರಿಗೆ ಆಪ್ತ ದೂತನು ಹಾಗೆಯೇ ಹಿತ. ಸೊ ಇದು 13ನೇ ವಚನ ಬಂದು ಸುಗ್ಗಿ ಕಾಲ ಅಂದ್ರೆ ನಾವು ಒಂದು ವ್ಯವಸಾಯ ಮಾಡಿ ಅದನ್ನ ಕಟ್ ಮಾಡೋ ಸಮಯದಲ್ಲಿ ತುಂಬಾ ಕೆಲಸವೆಲ್ಲ ಒಂದು ಸಮಯ. ಆ ಒಂದು ಸಮಯದಲ್ಲಿ ಯಾರ ಬಂದು ನಮಗೆ ಒಂದು ನೀರನ್ನು ಇಲ್ಲ ಕೋಲ್ಡ್ ಆಗಿರೋ ನೀರನ್ನು ಜ್ಯೂಸ್ ಕೊಟ್ಟಾಗ ನಮ್ಗೆ ಏನಾಗುತ್ತೆ, ತುಂಬಾ ನಮ್ಮ ಮನಸ್ಸಿಗೆ ತುಂಬಾ ತೃಪ್ತಿ ಆಗುತ್ತೆ, ನಮ್ಗೆ ಒಂದು ಬಲ ಬಂದಂಗಿರುತ್ತೆ. ಸೊ ಅದೇ ತರ ದೇವರ ಒಂದು ವಾಕ್ಯಗಳನ್ನ ನಾವು ಬಂದು ಎಷ್ಟೊಂದ್ ಸ್ವಲ್ಪ ಗಾಸ್ಪಲ್ ನಾವೇನ್ ಮಾಡ್ತೀವಿ, ಏನ್ ಹೇಳ್ತೀವಿ, ಗುಡ್ ನ್ಯೂಸ್ ಅಂತ ಹೇಳ್ತೀವಿ, ಒಳ್ಳೆ ಒಂದು ಸುವಾರ್ತೆ ಅಂತ ನಾವು ಹೇಳ್ತೀವಾ. ಸೊ ಏನಕ್ಕೆ ಅಂದ್ರೆ ಅದು ಜನರಿಗೆ ಬಂದು ಏನಾಗುತ್ತೆ, ಅವ್ರ ಆತ್ಮಕ್ಕೆ ಏನ್ ಮಾಡುತ್ತೆ, ಒಂದು ಉನ್ನತ ಸ್ಥಾನಕ್ಕೆ ಅದು ತಗೊಂಬರುತ್ತೆ, ಅವ್ರಿಗೆ ಒಂದು ಒಳ್ಳೆ ಒಂದು ವಿಷಯ ಅದು. ಬಟ್ ಅದನ್ನ ನಾವು ಕರೆಕ್ಟ್ ಆಗಿ ನಾವೇನ್ ಮಾಡ್ಬೇಕು, ಆ ಸಮಯಕ್ಕೆ ತಗೊಂಡೋಗಿ ಕೊಟ್ಟಾಗ ಅದೇನ್ ಮಾಡ್ತಾರೆ, ತುಂಬಾ ಜನ ಅದನ್ನ ಅಂಗೀಕಾರ ಮಾಡುವಂತ ಆಗಿದ್ದಾರೆ. ಸೊ ನಮಗೂ ವಿ ಆರ್ ಲೈಕ್ ಫೇತ್ಫುಲ್ ಮೆಸೆಂಜರ್ಸ್ ಅಂತ ನಾವು ಹೇಳ್ತೀವಿ. ಒಂದು ಒಳ್ಳೆ ಒಂದು ಸುವಾರ್ತೆ, ದೇವರ ಸುವಾರ್ತೆಯನ್ನು ನಾವು ಸಾರುವ ಜನರಾಗಿ ನಾವಿದ್ದಾಗ ದೇವರು ನಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಸೊ ಈ ಹೇಗೆ ಒಂದು ಬಿಸಿಲಲ್ಲಿ ಕಷ್ಟ ಪಟ್ಕೊಂಡು ಕೆಲಸ ಮಾಡೋರಿಗೆ ಆ ದಾಹವನ್ನು ತೀರಿಸುವ ಒಂದು ನೀರಾಗಿದೆಯೋ, ಅದೇ ತರ ನಮ್ಮ ಒಂದು ದೇವರ ವಚನಗಳು ಏನಾಗುತ್ತೆ, ನಮ್ಮ ಆತ್ಮದ ದಾಹವನ್ನು ತೀರಿಸುವಂತದ್ದಾಗಿದೆ. ನೆಕ್ಸ್ಟ್ 14ನೇ ವಚನ, ಬರೀ ಗಾಳಿ ಮೋಡಗಳು ಹೇಗೋ ದಾನ ಕೊಡುತ್ತವೇನೆಂದು ಸುಳ್ಳಾಡಿ ಜಂಬ ಮಾಡುವವನು ಹಾಗೆಯೇ. ಸೊ ಇಲ್ಲಿ ಒಂದು ವಿಷಯವನ್ನು ಸುಳ್ಳಾಗಿ ಹೇಳುವ ಮುಂದೆ ಏನಂದ್ರೆ, ಅದು ಏನಾಗುತ್ತೆ ಅಂದ್ರೆ, ಗಾಳಿ ಇರುತ್ತೆ ಬಟ್ ಮಳೆ ಬರಲ್ಲ. ನೀವು ಮೇ ಬಿ ಬರಗಾಲ ಬಂದ್ಬಿಟ್ಟಿದೆ, ನೀವು ಮಳೆ ಬರುತ್ತೆ ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ, ದೇವರೇ 2 ವರ್ಷ ಮಳೆ ಇರ್ಲಿಲ್ಲ, ಈ ವರ್ಷ ಮಳೆ ಬರುತ್ತೆ ಅಂತ. ಬಟ್ ಗಾಳಿ ಮಾತ್ರ ಬಂದ್ಬಿಟ್ಟು ಮಳೆ ಬರ್ಲಿ ಅಂದ್ರೆ ಹಿಂಗಿರುತ್ತೆ, ನಮಗೆ ತುಂಬಾ ಬೇಜಾರಾಗತ್ತೆ. ಸೊ ಅದೇ ತರ ಯಾರು ಬಂದ್ಬಿಟ್ಟು ನಮಗೆ ಏನೇನೋ ಹೇಳ್ಬಿಟ್ಟು ಬಟ್ ಏನು ಅದರಲ್ಲಿ ಒಂದು ಆಕ್ಷನ್ ಇಲ್ಲ, ಅದಕ್ಕೆ ಏನು ಇಲ್ಲ, ಎರಡು ವಿಷಯಗಳಿರ್ಬೋದು. ಏನು ಕೊಡದೆ ನಾವು ಕೊಟ್ಟಿದೀವಿ ಅಂತ ಹೇಳೋದು, ಇಲ್ಲಾಂದ್ರೆ ಸ್ವಲ್ಪ ಕೊಟ್ಬಿಟ್ಟು ಜಾಸ್ತಿ ಕೊಟ್ಟಿದ್ದೀನಿ ಅಂತ. ಲೈಕ್ ಅನನೇ ಸಫೇರ್ ಆಗುತ್ತೆ ನಮ್ಮ ಬೈಬಲ್ ಅಲ್ಲಿ, ಅಪೊಸ್ತಲರ 5ನೇ ಅಧ್ಯಾಯದಲ್ಲಿ ಸ್ವಲ್ಪನೇ ಕೊಡ್ತಾರೆ, ಬಟ್ ಏನೋ ಜಾಸ್ತಿ ಕೊಟ್ಟಂಗೆ ಅವ್ರು ತೋರ್ಸ್ಕೊಂತಾರೆ. ಕೊನೆಗೆ ಅವ್ರು ಬಂದು ಏನ್ ಮಾಡ್ತಾರೆ, ಅವ್ರ ಪಾಠಗಳನ್ನ ಅವರು ಕಳಿತಾರೆ. ಸೊ ಇವ್ರು ಏನಂದ್ರೆ, ಮೋಡ ಇದೆ, ಗಾಳಿ ಇದೆ, ಬಟ್ ಮಳೆ ಇಲ್ಲ. ಸೊ ಆಚೆ ನೋಡಕ್ಕೆ ತೋರ್ವಿಕೆಗೆ ಏನಾಗುತ್ತೆ, ಏನೋ ದೇವರು ಅವ್ರ ಜೊತೆ ಇರೋ ತರ ಕಾಣಿಸುತ್ತೆ, ಬಟ್ ಏನಿಲ್ಲ, ಅವ್ರ ಲೈಫಲ್ಲಿ ದೇವರ ವಾಕ್ಯಗಳನ್ನ ಅವ್ರು ವಿಧೇಯನ ಆಗ್ತಾ ಇಲ್ಲ, ಅದಕ್ಕೆ ಸಾಕ್ಷಿಯಾಗಿಲ್ಲ. ಸೊ ಏನಾಗುತ್ತೆ, ಅದಕ್ಕೆ ಅದು ಸುಮ್ಮನೆ ಬಾಯಲ್ಲಿ ಹೇಳುವ ಹೆಮ್ಮೆ, ಸುಮ್ಮನೆ ಹೆಮ್ಮೆ ಪಡುವಂಥದ್ದು. ಸೊ ಹಂಗಿರದೆ ನಾವ್ ಏನ್ ಮಾಡ್ಬೇಕು, ದೇವ್ರ ಮಕ್ಕಳಾಗಿ ನಾವು ಜೀವಿಸಿದಾಗ ನಾವೇನು
ನಾವೇನು ಏನ್ ದೇವ್ರ ಬಗ್ಗೆ ತಿಳ್ಕೊಂಡಿದ್ವೋ ಆ ಒಂದು ಸಾಕ್ಷಿಯಾಗಿದ್ದಾಗ ದೇವ್ರ ನಮ್ಮ ಆಶೀರ್ವಾದ ಮಾಡುವುದು. 15ನೇ ವಚನ ಓದಿ ಬ್ರದರ್. ದೀರ್ಘ ಶಾಂತಿಯಿಂದ ಪ್ರಭುವನ್ನು ಸಮ್ಮತಿಪಡಿಸಬಹುದು, ಮೃದು ವಚನವು ಎಲುಬನ್ನು ಮುರಿಯುವುದು. ಸೊ ದೀರ್ಘ ಒಂದು ಶಾಂತಿಯಿಂದ ಅಂದ್ರೆ ನಮ್ಮ ಒಂದು ಏನೋ ಒಂದು ವಿಷಯ ನಮಗೆ ನೀವೆಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಾ ಇರ್ಬೋದು, ಇಲ್ಲ ಅಂದ್ರೆ ದೇವ್ರ ಹತ್ರನೇ ನೀವೇನ್ ಮಾಡ್ಬೇಕು, ಒಂದೊಂದು ವಿಷಯಗಳು ಬೇಡ್ತಾ ಇದ್ದಾಗ ಅದ್ರ ಪೇಷಂಟ್ ಆಗಿ ದೇವ್ರೆ ಅದನ್ನ ವೆಯ್ಟ್ ಮಾಡಿ ಅದನ್ನ ನಾವು ತಿರ್ಗಾ ಅವ್ರಿಗೆ ನೆನಪಿಗೆ ತಂದಾಗ ಏನಾಗುತ್ತೆ, ಅದು ಏನೇ ಒಂದು ದೊಡ್ಡ ಒಂದು ಅರಸನಾದ್ರೂ ಏನ್ ಮಾಡ್ತಾರಂತೆ, ನಿಮ್ಮ ಒಂದು ವಿಷಯಗಳನ್ನ ಕೇಳ್ತಾರಂತೆ. ಸ್ವಾಮಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ಹೇಳ್ಕೊಟ್ಟು ಒಂದು ವಿಧವೆಯ ಪ್ರಾರ್ಥನೆ ಬಗ್ಗೆ ಹೇಳ್ಕೊಟ್ಟಾಗ ಆ ವಿಧವೆ ಏನ್ ಮಾಡ್ತಾರೆ, ಡೈಲಿ ಹೋಗಿ ಅರಸನ ಏನ್ ಮಾಡ್ತಾ ಕೇಳ್ಕೊಂತಾ ಇದ್ದಾಗ ಆ ಒಂದು ಕೆಟ್ಟ ಅರಸನ ಏನ್ ಮಾಡ್ತಾನೆ, ಆ ವಿಧವೆಯ ಏನ್ ಹೇಳ್ತಾರೋ ಅದನ್ನ ಕೇಳ್ತಾನೆ. ಸೊ ಅದೇ ತರ ನಮ್ ದೇವ್ರು ಏನ್ ಮಾಡ್ತಾರೆ, ಇನ್ನೂ ತುಂಬಾ ಒಳ್ಳೆಯವರು. ನಾವು ದೇವ್ರ ಹತ್ರ ಹೋಗಿ ನಾವು ಪ್ರೇಯರ್ ರಿಕ್ವೆಸ್ಟ್ ಇಟ್ಟಾಗ ದೇವ್ರ ಏನ್ ಮಾಡ್ತಾರೆ, ಖಂಡಿತವಾಗಿ ಅದನ್ನ ಆನ್ಸರ್ ಮಾಡ್ತಾರೆ. ಸೊ ಅದ್ ಮಾತ್ರ ಇಲ್ಲಿ ನೆಕ್ಸ್ಟ್ ವಚನ ನೋಡಿ 2ನೇ ಭಾಗ ಓದಿ ಬಿಡ್ತಾರೆ. ಮೃದು ವಚನವು ಎಲುಬನ್ನು ಮುರಿಯುವುದು. ಸೊ ಮೃದು ವಚನ ಅಂದ್ರೆ ಜೆಂಟಲ್ನೆಸ್, ಎಲುಬನ್ನು ಮುರಿಯುವುದು ಅಂದ್ರೆ ಏನರ್ಥ ಅಂದ್ರೆ ಒಂದೊಂದು ಸರಿ ನಾವ್ ಏನ್ ಮಾಡ್ಬೇಕಾಗತ್ತೆ, ಒಂದೊಂದು ವಿಷಯವನ್ನು ಮೃದುವಾಗಿ ಹ್ಯಾಂಡಲ್ ಮಾಡ್ಬೇಕು. ಆ ಒಂದು ಸಮಯದಲ್ಲಿ ನಾವು ಕೋಪದಿಂದ ಮಾತಾಡೋದಕ್ಕಿಂತ ಮೃದುವಾಗಿ ನಾವು ಮಾತಾಡೋದು ಏನಾಗುತ್ತೆ, ಆ ಒಂದು ವಿಷಯಗಳು ಏನಾಗುತ್ತೆ ಒಬ್ಬ ನಾವು ಹೃದಯದಿಂದ ಹೋಗೋದಿಲ್ಲ. ನಾನು ಒಂದೊಂದ್ಸರಿ ನೋಡಿದೀನಿ, ಒಂದೊಂದು ಸಮಯದಲ್ಲಿ ಅವ್ರು ಬಂದು ಬೈತಾರೆ ನಮಗೆ ಅಂತ ಅಂದ್ಬಿಟ್ಟು ಬರ್ತಾರೆ. ಬಟ್ ಆ ಒಂದು ಸಮಯದಲ್ಲಿ ಅವರಲ್ಲಿ ಮೃದುವಾಗಿ ಒಂದೊಂದ್ಸರಿ ನಾವು ಮಾತಾಡಿದಾಗ ಅದು ತುಂಬಾ ಅವ್ರಿಗೆ ಟಚ್ ಆಗಿರುತ್ತೆ. ಅದು ತುಂಬಾ ದಿನಗಳು ಏನಾಗಲ್ಲ, ವರ್ಷಾನುಗಟ್ಲೆ ಅದನ್ನೇನ್ ಮಾಡಲ್ಲ, ಆ ವಿಷಯಗಳನ್ನ ಅವ್ರು ಮರ್ತಿರ್ಲಿಲ್ಲ. ಅದೇ ನಾವು ಕೋಪದಲ್ಲಿ ಮಾತಾಡಿದ್ರೆ ಅದನ್ನ ಏನ್ ಮಾಡಿರ್ತಾರೆ, ಅವರು ತಗೊಂತಾನೆ ಇರ್ಲಿಲ್ಲ, ಆ ಒಂದು ವಿಷಯಗಳನ್ನ ಅವ್ರ ಲೈಫಲ್ಲಿ ಅವಲಂಬಿಸ್ಕೊತಾ ಇರ್ಲಿಲ್ಲ. ಬಟ್ ಅವ್ ಮೃದುವಾಗಿ ಮಾತಾಡೋ ಮಾತುಗಳು ಏನಾಗುತ್ತೆ, ಅಷ್ಟು ಡೀಪ್ ಆಗಿ ಏನಾಗುತ್ತೆ, ಟಚ್ ಆಗುತ್ತೆ. ಸೊ ಯೇಸ್ವಾಮಿ ಬಂದು ಎಷ್ಟೊಂದ್ಸರಿ ಇಟ್ ವಾಸ್ ಲೈಕ್ ಜೆಂಟಲ್ ಅಂಡ್ ಹಂಬಲ್ ಅಂತ ಇನ್ ಹಾರ್ಟ್ ಅಂತ ಇದೆ, ಹೃದಯದಲ್ಲಿ ಮೃದುವಾಗಿದ್ದು ಅಂತ ಯೇಸ್ವಾಮಿ. ಇದರಿಂದ ಎಷ್ಟೊಂದು ಅವ್ರು ಮಾತಾಡಿದ ವಾಕ್ಯಗಳು ಏನ್ ಮಾಡ್ತಾರೆ, ಕ್ರಿಯೆಗಳು ಮಾಡ್ತಾರೆ. ಸೊ ನಾವು ದೇವರ ವಾಕ್ಯಗಳನ್ನ ಶೇರ್ ಮಾಡಿದಾಗ ಮೃದುವಾಗಿ, ಇಲ್ಲ ಬೇರೆಯವ್ರ ಖಂಡಿಸಿದಾಗ್ಲೂ ನಾವೊಂದು ಮೃದುವಾಗಿ ಖಂಡಿಸಿದಾಗ ಅದು ಏನಾಗುತ್ತೆ, ಅದು ಒಂದು ಒಳ್ಳೆ ಒಂದು ರಿಸಲ್ಟ್ ಅನ್ನು ತಗೊಂಡ್ಬರುತ್ತೆ. 16ನೇ ವಚನ ಬ್ರದರ್. ಜೇನು ಸಿಕ್ಕಿತೋ ಮಿತವಾಗಿ ತಿನ್ನು, ಹೊಟ್ಟೆ ತುಂಬಾ ತಿಂದರೆ ಕಾರಿ ಬಿಟ್ಟಿಯೇ. ಸೊ ಇದು ಬಂದು ಒಳ್ಳೆ ವಿಷಯಗಳ ಬಗ್ಗೆ ಹೇಳುತ್ತೆ. ನಮ್ಮ ಲೈಫಲ್ಲಿ ಅದು ಎಷ್ಟೊಂದು ಒಳ್ಳೆ ವಿಷಯಗಳನ್ನ ದೇವ್ರು ಕೊಡ್ಬೋದು, ದುಡ್ಡಾಗಿರ್ಬೋದು, ನಮ್ಮ ಎಷ್ಟೊಂದು ವಸ್ತುಗಳಾಗಿರ್ಬೋದು, ಓದಿರ್ಬೋದು, ಎಷ್ಟೊಂದು ವಿಷಯಗಳನ್ನ ದೇವ್ರು ಕೊಡ್ಬೋದು. ಬಟ್ ಆದ್ರೂ ಒಂದು ಲಿಮಿಟ್ ಅಂತ ಇದೆ ಅದಕ್ಕೆ. ನಾವು ಒಂದು ದುಡ್ಡು ಸಿಕ್ಕಿದೆ ಅನ್ಬಿಟ್ಟು ಅದನ್ನ ಓವರ್ ಆಗಿ ಸ್ಪೆಂಡ್ ಮಾಡಿದಾಗ, ಇಲ್ಲಾಂದ್ರೆ ಫೋನ್ ಸಿಕ್ಕಿದೆ ಅನ್ಬಿಟ್ಟು ಓವರ್ ಸಮಯನ ಅದರಲ್ಲಿ ನಾವು ಸ್ಪೆಂಡ್ ಮಾಡಿದಾಗ ನಮ್ ಲೈಫ್ ಏನಾಗ್ಬಿಡುತ್ತೆ, ಅದು ವೇಸ್ಟ್ ಆಗ್ಬಿಡುತ್ತೆ. ಸೊ ಇಲ್ಲಿ ಓವರ್ ಹನಿ ತಿಂದು ಏನಾಯ್ತು, ಅವನಿಗೆ ವಾಮಿಟ್ ಮಾಡ್ತಾರೆ. ಸೊ ಅದೇ ತರ ಇದು ಕೆಟ್ಟ ವಿಷಯಗಳಲ್ಲ ನಾನು ಮಾತಾಡೋದ್ರಲ್ಲಿ, ಯಾವ್ದು ಕೆಟ್ಟ ವಿಷಯ, ಒಳ್ಳೆ ವಿಷಯಗಳೇ ನಮ್ಮ ಲಿಮಿಟ್ ಮೀರಿ ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ, ಅದಕ್ಕೆ ನಮ್ಗೆ ಏನಾಗ್ಬಿಡುತ್ತೆ, ಅದು ಯೂಸ್ಲೆಸ್ ಆಗ್ಬಿಟ್ಟು ನಮಗೆ ಒಳ್ಳೇದನ್ನ ಮಾಡೋದಕ್ಕೆ ಕೆಟ್ಟದ್ ಮಾಡ್ಬಿಡುತ್ತೆ. ಸೊ ನಮ್ಮ ಲೈಫಲ್ಲಿ ಒಂದು ಡಿಸಿಪ್ಲಿನ್ ಇರಬೇಕು. ಎಲ್ಲದರಲ್ಲೂ ಒಂದು ಫೋನ್ ಯೂಸ್ ಮಾಡ್ತೀವಿ ಅಂದ್ರೆ ಅದಕ್ಕೊಂದು ಟೈಮ್, ಒಂದು ಆ್ಯಪ್ ಯೂಸ್ ಮಾಡ್ತೀವಿ ಅಂದ್ರೆ ಒಂದು ಟೈಮ್, ಈ ಟೈಮ್ ಮೇಲೆ ನಾನು ಯೂಸ್ ಮಾಡಲ್ಲ ಅಂತ ನಾವು ಡಿಸಿಷನ್ ಮಾಡ್ಬೇಕು. ಸರಿನಾ? ಅವಾಗ ನಾವು ಮಾಡಿದಾಗ ಅದು ನಮ್ಮ ಡಿಸಿಪ್ಲಿನ್ ಅಲ್ಲಿ ಮಾಡಿದಾಗ ನಮ್ಮ ಕೈ ಕೆಳಗಡೆ ಇರುತ್ತೆ ನಮಗೆ ಬಟ್ ಯಾವಾಗ ಇವತ್ತಿನ ಸಮಯದಲ್ಲಿ ನೋಡಿದಾಗ ತುಂಬಾ ಸರಿ ನಾವು ಗುಲಾಮರಾಗೋದ್ ಚಾನ್ಸಸ್ ಇದೆ. ಒಂದು ಟಿವಿಗೋ, ಒಂದು ಸೀರಿಯಲ್ಗೋ, ಇಲ್ಲಾಂದ್ರೆ ಈ ತರ ಒಂದು ಫೋನ್ ವಿಷಯದೋ, ಇಲ್ಲಾಂದ್ರೆ ಬೇರೆ ವಿಷಯಗಳಾಗ್ಲಿ, ದುಡ್ಡಿನ ವಿಷಯನ ಆಗ್ಲಿ, ನಮ್ಮ ಯೋಚನೆಯಲ್ಲಿ ಸರಿ, ಎಲ್ಲ ಒಂದು ವಿಷಯದಲ್ಲೂ, ಓದಲ್ಲಿ ಸರಿ, ಆ ಒಂದು ವಿಷಯದಲ್ಲಿ ನಾವು ಕೇರ್ಫುಲ್ ಆಗಿದ್ದಾಗ ದೇವ್ರು ಏನ್ ಮಾಡ್ತಾನೆ, ನಮ್ಮನ್ನು ಆಶೀರ್ವಾದ ಆಗಿರ್ತಾನೆ. ಸರಿನಾ? ನೆಕ್ಸ್ಟ್ ವಚನ ಓದಿದ್ರೆ ಸ್ಪೀಡ್ ಆಗಿ ಹೋಗ್ತೀನಿ ಸ್ವಲ್ಪ. 17ನೇ ವಚನ. ನೆರೆಯವನು ಬೇಸರಗೊಂಡು ಹಾಗೆ ಮಾಡದ ಹಾಗೆ ಅವನ ಮನೆಯಲ್ಲಿ ಅಪರೂಪವಾಗಿ ಹೆಜ್ಜೆ ಇಡು. ಸೊ ಇಲ್ಲಿ ನೆರೆಯನ ಮನೆಗೆ ಏನ್ ಮಾಡ್ಬೇಡ, ತುಂಬಾ ಸರಿ ನೀನ್ ಹೋಗ್ಬಿಟ್ಟು ಅಲ್ಲೇ ಕೂತ್ಕೊಂಡ್ಬೇಡ, ಚೆನ್ನಾಗಿರಲ್ಲ, ಆಮೇಲೆ ನಿನ್ಗೆ ಅವಮಾನ ಆಗುತ್ತೆ ಅಂತ ದೇವ್ರ ವಾಕ್ಯ ಹೇಳುತ್ತೆ. 18-19 ಬ್ರದರ್. ನೆರೆಯವನ ಮೇಲೆ ಸುಳ್ಳು ಸಾಕ್ಷಿ ಹೇಳುವವನು ಚಮಟೆ, ಕತ್ತಿ, ಚೂಪಾದ ಬಾಣ ಇವುಗಳೇ. ಕಷ್ಟಕಾಲದಲ್ಲಿ ದ್ರೋಹಿಯಲ್ಲಿಡುವ ನಂಬಿಕೆಯು ಮುರುಕು ಹಲ್ಲು, ಜಾರುವ ಕಾಲು. ಅಂದ್ರೆ ನಂಬಿಕೆ ಇಲ್ಲದ ಅವನ ಮೇಲೆ ಏನ್ ಮಾಡ್ಬೇಡ, ನೀನ್ ನಂಬಿಕೆ ಇಡಬೇಡ. ಅವನ್ ಯಾವತ್ತಿಂದ್ರೂ ಏನಾಗುತ್ತೆ, ನಿನಗೆ ಪ್ರಾಬ್ಲಮೇ, ನೀನು ಒಂದು ಕಷ್ಟ ಕಾಲದಲ್ಲಿ ನಿನ್ ಕೈ ಕೊಟ್ಬಿಡ್ತಾನೆ. ಸೊ ನಿನ್ನ ಜೊತೆ ನಿನ್ನ ಒಂದು ಫ್ರೆಂಡ್ಸ್ ಬಂದು ಏನಾಗಬೇಕು, ನಂಬಿಕೆಸ್ತರಾಗಿರ್ಬೇಕಂತ ಬರೆದಲ್ಪಟ್ಟಿದೆ. 20ನೇ ವಚನ ಬ್ರದರ್. ಮನಗುಂದಿದವನಿಗೆ ಸಂಗೀತ ಹಾಡುವುದು
ಚಳಿ ದಿನದಲ್ಲಿ ಬಟ್ಟೆ ತೆಗೆದ ಹಾಗೂ ಸೋಡಾ ಉಪ್ಪಿಗೆ ಉಳಿ ಒಯ್ದ ಹಾಗೂ. ಸೊ ಏನಂದ್ರೆ ಯಾರ ಮನಸ್ಸ ಕಷ್ಟ ಇದ್ದಾಗ ಅವ್ರ ಹತ್ರ ಹೋಗ್ಬಿಟ್ಟು ಏನ್ ಮಾಡ್ಬೇಡಿ, ತುಂಬಾ ನೀವು ಸಂತೋಷವಾಗಿ ತೋರ್ಸ್ಕೊಂಬೇಡಿ. ಒಂದು ಸಾವು ಮನೆಗೆ ಹೋದ್ರೆ ನಾವ್ ಏನ್ ಮಾಡ್ಬೇಕು, ಸಾವು ಹಾಡು ಆಡ್ಬೇಕು. ಅದು ಬಿಟ್ಟು ನಾವು ಬಂದು ಬೇರೆ ಹಾಡುಗಳನ್ನ ಆಡಿದಾಗ ಬೇಜಾರಾಗ್ತಾರೆ. ಸೊ ಅದೇ ತರ ಮಕ್ಕಳು ಇಲ್ದೇ ಇರೋ ಹತ್ರ ಹೋಗ್ಬಿಟ್ಟು ಮಕ್ಳು ಇರೋ ಒಂದು ವಿಷಯಗಳನ್ನ ನಾವು ಹೇಳ್ಬಾರ್ದು, ಅವ್ರಿಗೆ ತುಂಬಾ ನೋವಾಗುತ್ತೆ. ಸೊ ಆತರ ನಾವು ಬಂದು ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕು. ಅದೇ ಜ್ಞಾನ. ನೆಕ್ಸ್ಟ್ ಬದಲ್ 21-22 ಓದಿ. ನಿನ್ನ ವೈರಿ ಹಸಿದಿದ್ದರೆ ಅನ್ನ ಬಿಡು, ಬಾಯಾರಿದ್ದರೆ ನೀರು ಕೊಡು, ಹೀಗೆ ಅವನ ತಲೆಯ ಮೇಲೆ ಕೆಂಡ ಸುರಿಸುವಂತಾಗುವುದು, ಯೆಹೋವನೇ ನಿನಗೆ ಪ್ರತಿಫಲ ಕೊಡುವನು. ಸೊ ಅಂದ್ರೆ ಇದು ಬಂದು ಒಂದ್ ಕೆಟ್ಟದ್ದು ನಾವು ಮಾಡೋರಿಗೆ ಒಳ್ಳೇದ್ ಮಾಡ್ಬೇಕು. ಆ ಮನಸ್ಪೂರ್ವಕವಾಗಿ ನಾವು ಮಾಡಿದಾಗ, ಇಲ್ಲಾಂದ್ರೆ ನಾವು ಒಂದು ದೇವ್ರ ವಾಕ್ಯಕ್ಕೋಸ್ಕರ ಮಾಡಿದಾಗ ದೇವ್ರ ಏನ್ ಮಾಡ್ತಾರೆ, ನಮಗೆ ಅದನ್ನ ರಿವಾರ್ಡ್ ಕೊಡ್ತಾರೆ. ಸೊ ದೇವರು ಅದನ್ನ ಆಸೆ ಪಡ್ತಾರೆ. ಸೊ ನಮ್ಮ ಲೈಫಲ್ಲಿ ನಾವು ಕೆಟ್ಟದ್ದು ಮಾಡಬಾರ್ದು, ಕೆಟ್ಟವರಿಗೆ ಒಳ್ಳೇದ್ ಮಾಡ್ಬೇಕು. ನೆಕ್ಸ್ಟ್ ಬದಲು 23ನೇ ವಚನ. ಬಡಗಣ ಗಾಳಿ ಮಳೆ ಬರಮಾಡುವುದು, ಚಾಡಿಯ ನಾಲಿಗೆ ಕೋಪದ ಮುಖ ಮಾಡುವುದು, ಮನೆಯಲ್ಲಿ ಜಗಳ ಗಂಟೆಯ ಜೊತೆಯಲ್ಲಿರುವುದಕ್ಕಿಂತಲೂ ಮಾಳಿಗೆಯ ಒಂದು ಮೂಲೆಯಲ್ಲಿ ವಾಸಿಸುವುದು ಲೇಸು. ಸೊ ಈ ಒಂದು ಸಮಯದಲ್ಲಿ ಇಲ್ಲಿ ಬಂದು ಏನಾಗುತ್ತೆ, ಆ ಒಂದು ಮಾತಾಡೋದು ನಮ್ಮ ನಾಲ್ಗೆ ಬಗ್ಗೆ ಏನಾಗಿದೆ ಬರೆದಿದೆ. ನಾವು ಏನ್ ಮಾಡ್ಬೋದು, ಹಿಂದ್ಗಡೆ ಹೋಗಿ ಏನ್ ಮಾಡೋದು, ಬೇರೆಯವ್ರ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡಿ. ಅದು ಮಾತ್ರ ಅಲ್ಲ, ನಮ್ಮ ಒಂದು ದೊಡ್ಡ ಮನೆ ಇದ್ಬಿಟ್ಟು ನಮ್ಮ ವೈಫ್ ಬಂದು ನಮ್ಮ ಚುಚ್ಚಿ ಮಾತಾಡೋದಕ್ಕಿಂತ ಚಿಕ್ಕ ಮನೆ ಆಗಿದ್ದಾಗ್ಲೂ ಒಳ್ಳೆ ನಮ್ಮ ಒಂದು ಶಾಂತ ಗುಣವಾಗಿದ್ರೆ ಒಳ್ಳೇದು. ಸೊ ನೀವೇನ್ ಮಾಡ್ಬಾರ್ದು, ದೊಡ್ಡ ವಿಷಯಗಳಿಗೆ ನಾವು ಆಸೆ ಪಟ್ಟು ಬಟ್ ನಮ್ಮ ಲೈಫ್ ನ ಬಂದು ನಾವು ಒಂದು ಗಂಡು ಹೆಣ್ಣು ನೋಡ್ತಾ ಇದ್ದಾಗ ಒಳ್ಳೆ ಒಂದು ದೇವರ ಭಯ ಪಡುವ ಮಕ್ಕಳನ್ನ ನೋಡಿ ನೀವು ಮದುವೆ ಆಗಿ ಅಂತ ಹೇಳೋದು. 25ನೇ ವಚನ ಬದಲು. ಒಳಲಿ ಬಾಯಾರಿದವನಿಗೆ ತಣ್ಣೀರು ಹೇಗೋ, ದೇಶಾಂತರದಿಂದ ಬಂದ ಒಳ್ಳೆಯ ಸಮಾಚಾರವು ಹಾಗೆಯೇ, ದುಷ್ಟರಿಂದ ಸೋತ ಶಿಷ್ಟನು ಹಾಳು ಹಾವಿ ತುಳಿದಾಡಿದ ಹೊರತೆ. ಸೊ ಇಲ್ಲಿ ದೇವರ ಒಂದು ವಾಕ್ಯದ ಬಗ್ಗೆ ಹೇಳಿದೆ. ಆಮೇಲೆ ನೆಕ್ಸ್ಟ್ ಬಂದು ಇಲ್ಲಿ ನೆಕ್ಸ್ಟ್ ಸ್ಕಿಪ್ ಮಾಡೋದು, ಟೈಮ್ ಇಲ್ಲ ಎಕ್ಸ್ಪ್ಲೇನ್ ಮಾಡಕ್ಕೆ. 27 ಜೇನನ್ನು ಹೆಚ್ಚಾಗಿ ತಿನ್ನುವುದು ಹಿತವಲ್ಲ, ಸ್ವಂತ ಮಾನವನ್ನು ಹೆಚ್ಚಾಗಿ ಯೋಚಿಸುವುದು ಮಾನವಲ್ಲ. ಸೊ ನಾವು ಅಲ್ಲಿ ಜೇನನ್ ಬಗ್ಗೆ ನಾವು ನೋಡಿದ್ವಿ. ಸೊ ಅದೇ ತರ ಇಲ್ಲಿ ಬಂದು ಏನಂದ್ರೆ, ನಮ್ಮ ಒಂದು ಓನ್ ಮಹಿಮೆಯನ್ನು ನಾವೇನ್ ಮಾಡಬಾರ್ದು, ನಾವೇ ಹುಡುಕ್ಬಾರ್ದು. ಹೋಗ್ಬಿಟ್ಟು ಬೇರೆಯವ್ರು ಏನ್ ಮಾಡ್ಬೇಕು, ನಮ್ಮನ್ನ ಗಣಪಡಿಸ್ಬೇಕು, ಮಹಿಮೆ ಪಡಿಸ್ಬೇಕು. ನೆಕ್ಸ್ಟ್ ಬಂದು 28ನೇ ವಚನ. ಕಾಮವನ್ನು ಸ್ವಾಧೀನ ಮಾಡಿಕೊಳ್ಳದವನು ಗೋಡೆ ಬಿದ್ದ ಹಾಳೂರಿಗೆ ಸಮಾನ. ಸೊ ಇದು ಬಂದು ಕೊನೆಯದಾಗಿ ಈ ವಚನ ನೋಡಿದಾಗ ನಮ್ಗೆ ಲೈಫಲ್ಲಿ ಸೆಲ್ಫ್ ಕಂಟ್ರೋಲ್, ನಮ್ಮನ್ನ ಕಂಟ್ರೋಲ್ ಮಾಡೋ ಒಂದು ಶಕ್ತಿ ಇಲ್ಲ ಅಂದ್ರೆ ನಮಗಿಂತ ಡೇಂಜರ್ ಜಾಸ್ತಿ ಲೈಫಲ್ಲಿ. ಏನಕ್ಕಂದ್ರೆ ನಮ್ಗೆ ಒಂದು ಕಾಂಪೌಂಡ್ ಇಲ್ದಿರೋ ಒಂದ್ ಮನೆ ತರ, ಗೋಡೆ ಇಲ್ದಿರೋ ಒಂದ್ ಮನೆ ತರ, ಯಾವಾಗ ಬೇಕಾದ್ರೂ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ಗಳು ಬರ್ತಾನೆ ಇರುತ್ತೆ ನಮ್ಗೆ. ಸೊ ನಮ್ಮ ಲೈಫಲ್ಲಿ ಶಿಸ್ತು ಅನ್ನೋದು ತುಂಬಾ ಮುಖ್ಯವಾದದ್ದು. ನಮ್ಮ ಒಂದು ಶರೀರವನ್ನು, ನಮ್ಮ ಒಂದು ಆತ್ಮವನ್ನು ನಮ್ ಕಂಟ್ರೋಲ್ ಮಾಡೋ ಒಂದು ಜನರಾಗಿ ಇರಬೇಕು. ಅದು ಆತ್ಮದ ಒಂದು ಫಲ ನೀವು ನೋಡಿದಾಗ ಇಟ್ಸ್ ಸೆಲ್ಫ್ ಕಂಟ್ರೋಲ್. ಕೊನೆಯ ಒಂದು ಫಲ ಹೆಂಗ್ ಬಂತು, ಪ್ರೀತಿಯಿಂದ ಸ್ಟಾರ್ಟ್ ಆಯ್ತು. ಸೊ ನಮ್ಮ ಲೈಫಲ್ಲೂ ನಾವು ಆತ್ಮದಲ್ಲಿ ನಡೆದಾಗ, ಆತ್ಮದಲ್ಲಿ ನಾವು ಹೊಂದ್ಕೊಂಡು ಹೋದಾಗ, ದೇವ್ರ ಮಕ್ಕಳಾಗಿದ್ದಾಗ ನಮ್ಮನ್ನು ನಾವು ಕಂಟ್ರೋಲ್ ಮಾಡಕ್ಕೆ ದೇವ್ರ ಏನ್ ಮಾಡ್ತಾರೆ, ಪರಿಶುದ್ಧಾತ್ಮ ಹತ್ರ ಬೆಳಕೊಡುತ್ತೆ. ನಾವೊಂದು ಸಮಯದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸೋಣ. ಪ್ರೀತಿಯುಳ್ಳ ತಂದೆಯೇ, ಅಪ್ಪ ಒಂದು ಸಮಯದಲ್ಲೂ ನಿನ್ನ ಒಂದು ಜ್ಞಾನೋಕ್ತಿಗಳಿಂದ ನಮ್ಮನ್ನು ಅನೇಕ ವಿಷಯಗಳನ್ನು ಹೇಳ್ಕೊಟ್ಟಿದೆ. ಇದನ್ನು ನಾವು ತಿಳ್ಕೊಂಡು ಅದರಂತೆ ನಾವು ಜೀವಿಸುವಂತೆ ಕೃಪೆಯನ್ನು ಕೊಡುತ್ತದೆ. ಮೀಟಿಂಗ್ ಒಬ್ಬೊಬ್ಬರನ್ನ ಆಶ್ರಯಿಸು. ಈ ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ನಾಮದಲ್ಲಿ ಕೇಳ್ತೀವಿ ಪ್ರೀತಿಯುಳ್ಳ ತಂದೆಯೇ.